ಸಾದಿಕ್ ಪೈಲ್ವಾನ್ ಅವರು ಕೂಡ ಇದ್ದಾರೆ. ಸಾದಿಕ್ ಪೈಲ್ವಾನ್ ಅವರು ನಮಸ್ಕಾರ. ಮಲ್ಲಿಕಾರ್ಜುನ್ ಸರ್ ಹತ್ರ ಮಾತಾಡ್ತಿದ್ವಿ. ಅವರಂದ್ರು ಆತ್ಮೀಯರು, ನಮಗೆ ನಮಸ್ಕಾರ, ಮಾತಾಡ್ತೀವಿ, ಭಾಳ ಆತ್ಮೀಯರಿದ್ದಾರೆ, ತಂದೆ ಜೊತೆಗಿದ್ದವರು ಅಂತ. ಒಂದ್ಸಲ ಹಂಗೆ ಹಲೋ ಹೇಳ್ಬಿಡ್ರಲ್ಲ. ಹೌದು ಸರ್. ಮತ್ತೆ ಸಾದಿಕ್ ಆರಾಮದಿಯಾ? ಹ್ಞೂ ಸರ್, ತಮ್ಮ ಆಶೀರ್ವಾದ ಸರ್. ನಾನು ನಿನ್ನೆ ಫೋನ್ ಮಾಡಿದ್ನಪ್ಪ, ಸಿಗ್ಲಿಲ್ಲ ನೀನು. ಇಲ್ಲ ಸರ್, ಮಾಡಿಲ್ಲ ನೀವು. ಮಾಡಿದ್ನಪ್ಪ, ಇಲ್ಲ 2 ಸತಿ ಮಾಡಿದ್ದೆ. ಆಮೇಲೆ ನಿಮ್ಮ ಅಯ್ಯೂಬ್ನು ಕಳಿಸಿದ್ದೆ. ನೀವು ಇಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಈಗ ಮತ್ತೆ ಬಂಡಾಯ ಗಿಂಡಾಯ ಅಂತಿದ್ರಿ ನೋಡ್ರಿ. ಅದನ್ನೇ ರೀ ಹೇಳಿದ್ದು ನಾನು. ಮನೆಯವ್ರಿದ್ದಂಗೆ ಅದಾವೆ ನಾವು. ಏನು ಮಾಡ್ತೀರಿ ಸಾದಿಕ್ ಪಾಷಾ ಅವ್ರೆ, ಸಾದಿಕ್ ಪೈಲ್ವಾನ್ ಅವರೇ? ಏನಪ್ಪ ಸಾದಿಕ್? ಸರ್, ನಮ್ಮ ರಾಜ್ಯದ ಮಂತ್ರಿಗಳು ಎಸ್ ಮಲ್ಲಿಕಾರ್ಜುನ್ ಅವರು, ಅವರ ತಂದೆರಾದಂಥ ನಿಧನ ಆದ ಶ್ಯಾಮಲು ಶಿವಶಂಕರಪ್ಪನವರು ನನ್ನ ತಂದೆ ಸರಿಸಮ, ನನ್ನ ಗುರುಗಳು, ರಾಜಕೀಯ ಗುರುಗಳು. ಓಕೆ. ಆ ನಿಟ್ಟಿನಲ್ಲಿ ನಾವು ಅವರ ಭುಜಕ್ಕೆ ಭುಜ ಹಚ್ಚಿ ನಾವು ಕೆಲಸ ಮಾಡಿರೋದು. ಇನ್ನು ಮಲ್ಲಿಕಾರ್ಜುನ್ ನಮ್ಮ ಉಸ್ತುವಾರಿ ಮಿನಿಸ್ಟ್ರು, ನಮ್ಮ ರಾಜ್ಯದ ಮಿನಿಸ್ಟ್ರು, ಇನ್ನೂ ರಾಜಕೀಯಕ್ಕೆ ಬಂದದ್ದಿಲ್ಲ. ಚುನಾವಣೆ ಶಂಕರನಾರಾಯಣ ಇದ್ರಿಗೆ ಶ್ಯಾಮನೂರು ಶಿವಶಂಕರಪ್ಪನವರು 1400 ಓಟಿಂದ ಆದಂತರ ಆವಾಗ ದಕ್ಷಿಣ ಉತ್ತರ ಆದಾಗ ಆವಾಗ ನಮ್ಮ ಎಸ್ ಮಲ್ಲಿಕಾರ್ಜುನವ್ರಿಗೂ ಬಯಲಿಗೆ ತಂದರು. ತಂದ ಮೇಲೆ ಅವ್ರಿಗೂ ನಾವೆಲ್ಲ ಪ್ರತಿ ಬಾರಿ ನಾವು ಗೆಲ್ಲಿಸ್ಕೊಂತ ಬಂದ್ವಿ. ಅವ್ರು MP ಸೋತ್ಕೊಂತನ ಬಂದರು, MLA ಗೆಲ್ಲಿಸ್ಕೊಂತನ ಬಂದ್ವಿ. ನಮ್ಮ ಹಿರಿಯರು ಶ್ಯಾಮನೂರು ಶಿವಶಂಕರಪ್ಪ ಅವ್ರನ್ನ, ನಮ್ಮ ಗುರುಗಳನ್ನ ಯಾವಾಗಲೂ ನಮ್ಮ ದಾವಣಗೆರೆ ಜಿಲ್ಲೆ ದಕ್ಷಿಣ ಉತ್ತರ ಯಾವಾಗಲೂ ಅವರಿಗೆ ನಾವು ಬಿಟ್ಕೊಟ್ಟಿಲ್ಲ. ಎಂಥ ಕಠಿಣ ಬಂದ್ರೂ ಇದು ಬಂದ್ರೂ ನಾವು ಅವ್ರನ್ನ ಭುಜಕ್ಕೆ ಭುಜ ಹಚ್ಚಿ ಅಲ್ಪಸಂಖ್ಯಾತರು, ಅಹಿಂದ ಜನಾಂಗರು ನಾವೆಲ್ಲರೂ ಎಲ್ಲ ಕೂಡಿ ಅವರಿಗೆ ನಾವು ಗೆಲ್ಲಿಸ್ಕೊಂತ ಬಂದಿದ್ವಿ ಸರ್. ಏನು ಊರು ನಮ್ಮ ದಾವಣಗೆರೆ ಡಿಸ್ಟಿಕ್ಕು ದುರಾದೃಷ್ಟನೋ ಏನೋ, ಯಜಮಾನ್ರಿನ್ನೂ ಕಾಲಾವಕಾಶ ಇರಬೇಕಾಯಿತು. ಅವ್ರು ನಿಧಾನ ಆಗಿದ್ದರಿಂದ ಅದು 2 ವರ್ಷ 2.25 ವರ್ಷದ್ದು ಸೀಟು ಏನಿತ್ತಲ್ಲ, ನಮ್ಮ ಮಂತ್ರಿಗಳು ಎಸ್ ಮಲ್ಲಿಕಾರ್ಜುನ್ ಅವರಿಗೆ ನಾನು ಯಾವಾಗಾದ್ರೂ ಯಾವ ಎಲೆಕ್ಷನ್ ಆದ್ರೂ ಅವ್ರ ಜೊತೆಗೆ ಇದ್ದಾನೋ, ಅವರಿಗೆ ನಾನು ಮಾತಾಡ್ಸ್ಕೊಂತಿದ್ದಾನೋ.